ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತಿರುವಣ್ಣಾಮಲೈ. ಈ ವಿಡಿಯೋದಲ್ಲಿ ತಮಿಳುನಾಡಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ತಿರುವಣ್ಣಾಮಲೈಯಲ್ಲಿರೋ ಶಿವನ ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಇಲ್ಲಿರುವ ಬೆಟ್ಟದ ಮೇಲಿನ ವ್ಯೂ ಪಾಯಿಂಟ್, ಟ್ರೆಕ್ಕಿಂಗ್ ಮತ್ತು ಗಿರಿ ಪ್ರದಕ್ಷಿಣೆ ಹಾಗೂ ಇಲ್ಲಿರುವ ಇಂಟ್ರೆಸ್ಟಿಂಗ್ ಸ್ಥಳಗಳ ಮತ್ತು ಟ್ರಾವೆಲಿಂಗ್ ಪ್ಲ್ಯಾನ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ನಾನೀಗ ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಮೆಟ್ರೋದಲ್ಲಿ ರೀಚ್ ಆಗಿ ತಿರುವಣ್ಣಾಮಲೈಗೆ ಹೋಗೋ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬೆಂಗಳೂರು ಮೆಜೆಸ್ಟಿಕ್ನಿಂದ ತಿರುವಣ್ಣಾಮಲೈಗೆ 210 ಕಿಲೋಮೀಟರ್ ಆಗುತ್ತೆ ಮತ್ತು ಮಿನಿಮಮ್ 350 ರುಪೀಸಿಂದ ನಿಮಗೆ ಬಸ್ ಟಿಕೆಟ್ ಈಸಿಯಾಗಿ ಸಿಗುತ್ತೆ. ನೀವು ಬಸ್ನ ಬುಕ್ ಮಾಡ್ಕೊಂಡು ಬೇಕಿದ್ರೂ ಹೋಗ್ಬೋದು. ನಾನು ಬೆಳಗ್ಗೆ 7 ಗಂಟೆ ಮೆಜೆಸ್ಟಿಕಲ್ಲಿ ಬಸ್ ಹತ್ತಿದ್ದೆ. ಸೊ ಈಗ ಕೃಷ್ಣಗಿರಿಯಲ್ಲಿ ಟಿಫನ್ಗೆ ಅಂತೇಳಿ ಸ್ಟಾಪ್ ಕೊಟ್ಟಿದ್ರು. ಟಿಫನ್ ಮಾಡಿ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ 4 ಗಂಟೆ ಜರ್ನಿ ನಂತರ ಈಗ ತಿರುವಣ್ಣಾಮಲೈಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೀವಿಲ್ಲಿ ನೋಡ್ಬೋದು. ಈ ಎಂಟ್ರೆನ್ಸಿಂದ ತಿರುವಣ್ಣಾಮಲೈ ಇನ್ನೂ ಒಳಗೆ 10 ಕಿಲೋಮೀಟರ್ ಆಗುತ್ತೆ. ಸೊ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೆ ಬಸ್ಸು. ಸೊ ನೀವು ಅಲ್ಲೇ ಇಳ್ಕೊಳ್ಳಿ ಬಸ್ ಸ್ಟ್ಯಾಂಡಲ್ಲಿ. ಬಸ್ ಸ್ಟ್ಯಾಂಡಿಂದ ಒಂದು 500 ಮೀಟರ್ ದೂರದಲ್ಲಿ ದೇವಸ್ಥಾನ ಇದೆ. ನೀವು ಇಲ್ಲಿ ನೋಡ್ಬೋದು. ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ದೇವಸ್ಥಾನದ ಸುತ್ತಮುತ್ತ ಎಲ್ಲ ತುಂಬ ಲಗೇಜ್ ಲಾಕರ್ಸು ಮತ್ತು ಹೋಟೆಲ್ ರೂಮ್ಸ್ ಎಲ್ಲ ಈಸಿಯಾಗಿ ಸಿಗುತ್ತೆ. ನೀವು ಅಲ್ಲಿ ಬ್ಯಾಗ್ ಇಟ್ಟು ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ಬೋದು. ಇದೇ ನೋಡಿ ಮೇನ್ ರಾಜಗೋಪುರ. ಇಲ್ಲಿಂದ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಹೊರಗಡೆ ಫ್ರೆಶ್ ಆಗಿ ಹೂವು, ಹಣ್ಣು, ಕಾಯಿ ಮತ್ತು ಪೂಜೆ ಸಾಮಾನೆಲ್ಲ ಈಸಿಯಾಗಿ ಸಿಗುತ್ತೆ. ಇಲ್ಲಿ ಪರ್ಚೇಸ್ ಮಾಡಿ ಬೇಕಿದ್ರೆ ಕ್ಯೂ ಅಲ್ಲಿ ಹೋಗ್ಬೋದು. ಮತ್ತು ನಾನೀಗ 50 ರೂಪಾಯಿ ಕೊಟ್ಟು ಈಗ ಸ್ಪೆಷಲ್ ದರ್ಶನ ಲೈನಲ್ಲಿ ನಿಂತ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಜಸ್ಟ್ 50 ರುಪೀಸ್ ಕೊಟ್ಟು ಸ್ಪೆಷಲ್ ದರ್ಶನ ಲೈನಲ್ಲಿ ನಿಂತ್ಕೊಳ್ಳೋದು ಬೆಟರು. ಯಾಕಂದರೆ ಫ್ರೀ ದರ್ಶನಕ್ಕೆ ತುಂಬ ಜನ ಇರ್ತಾರೆ. ಯಾಕಂದರೆ ಬೆಂಗಳೂರು ಮತ್ತು ಆಂಧ್ರ ಹತ್ರ ಇರೋದ್ರಿಂದ ತುಂಬ ಜನ ಬರೋ ಸಾಧ್ಯತೆ ಇರುತ್ತೆ. ಮತ್ತು ನಾನೀಗ ಕ್ಯೂವಲ್ಲಿ ನಿಂತಾಗ ಮಧ್ಯಾಹ್ನ 12 ಗಂಟೆ ಆಗಿದೆ. ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ ಆಗೋಕ್ಕೆ. ಸೊ ಫೈನಲಿ ಕೇವಲ 1 ಗಂಟೆಯಲ್ಲಿ ದರ್ಶನ ಆಗೋಯಿತು. ಲೈನ್ ಮೂವಿಂಗಲ್ಲಿ ಇರೋದ್ರಿಂದ ದರ್ಶನ ಜಲ್ದಿ ಆಯಿತು ಅನ್ನಿಸ್ತು. ವೇಟ್ ಮಾಡಿದಂಗೆ ಅನಿಸ್ಲಿಲ್ಲ. ಮತ್ತು ನೀವು ಇಲ್ಲಿ ಕೌಂಟರ್ ಹತ್ರ ನಿಂತು ಇಲ್ಲಿ ಪ್ರಸಾದ ತಗೊಬೋದು. ಹಾಗಾದರೆ ಬನ್ನಿ ಈಗ ದೇವಸ್ಥಾನನ ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಮತ್ತು ಇದರ ಇತಿಹಾಸ ಕೂಡ ತಿಳ್ಕೊಳ್ಳೋಣ. ಈ ಅರುಣಾಚಲೇಶ್ವರ ದೇವಸ್ಥಾನ ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿರೋ ಶಿವಲಿಂಗ ಅಗ್ನಿಯ ರೂಪವನ್ನು ಹೇಳುತ್ತದೆ. ನೋಡಿ ಎಲ್ಲಿಂದ ಎಲ್ಲಿವರೆಗಿದೆ ದೇವಸ್ಥಾನ. ಎಷ್ಟು ವಿಶಾಲವಾದ ಜಾಗದಲ್ಲಿದೆ. ಈ ಥರ ಈ ಕಾಲದಲ್ಲಿ ಒಂದು ದೇವಸ್ಥಾನ ಕಟ್ಸೋಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ. ಈ ದೇವಸ್ಥಾನ ಟೋಟಲ್ ಆಗಿ 25 ಎಕರೆ ಜಾಗದಲ್ಲಿದೆ. ಈ ದೇವಸ್ಥಾನನ ಕಟ್ಟಿಸಿದ್ದು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ರಾಜ. ನೀವಿಲ್ಲಿ ನೋಡ್ತಿರೋ ರಾಜಗೋಪುರ ಇದೇ ಥರ 4 ಗೋಪುರ ಸುತ್ತ ಇದೆ ದೇವಸ್ಥಾನದ ಸುತ್ತ. ಒಂದೊಂದು ರಾಜಗೋಪುರ 215 ಅಡಿ ಇದೆ ಅಂದರೆ ಲೆಕ್ಕ ಹಾಕಿ ಎಷ್ಟು ದೊಡ್ಡದಿರ್ಬೋದು ಅಂತ. ನಾನೀಗ ದೇವಸ್ಥಾನದ ದಕ್ಷಿಣ ಭಾಗದ ಕಡೆ ಹೋಗ್ತಿದ್ದೀನಿ. ಅಲ್ಲಿ ಕಲ್ಯಾಣಿ ಎಲ್ಲ ಇದೆ ಅಂತೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ನೀವಿಲ್ಲಿ ನೋಡ್ಬೋದು ಇನ್ನೂ ಎಷ್ಟು ಜನ ದರ್ಶನಕ್ಕೆ ಹೋಗ್ತಾನೆ ಇದ್ದಾರೆ. ಆದರೆ ಬೇರೆ ದಿನಗಳಿಗೆ ಕಂಪೇರ್ ಮಾಡಿದರೆ ಇವತ್ತೇ ಸ್ವಲ್ಪ ಕಮ್ಮಿ ಜನ ಅಂತ ಇರೋದಿಲ್ಲಿ. ಮತ್ತು ಈ ವ್ಯೂ ನೋಡಿ ಎಷ್ಟು ಅದ್ಭುತವಾಗಿದೆ. ಎಷ್ಟು ದೊಡ್ಡ ಗೋಪುರದ ಮುಂದೆ ಸಣ್ಣ ಸಣ್ಣ ಮಂಟಪಗಳು ಮತ್ತು ನಂದಿ ಮತ್ತು ಸುತ್ತ ಮರಗಿಡಗಳು ತುಂಬ ಶಾಂತವಾಗಿದೆ. ಮತ್ತು ಇಲ್ಲಿರೋ ಈ ನಂದಿ ನೋಡಿ ಎಷ್ಟು ದೊಡ್ಡದಿದೆ. ಮತ್ತು ನೀವಿಲ್ಲಿ ಕಲ್ಯಾಣಿ ನೋಡ್ಬೋದು. ಎಷ್ಟು ದೊಡ್ಡ ಕಲ್ಯಾಣಿ ಇದೆ. ಇದೇ ಥರ 2 ಕಲ್ಯಾಣಿಗಳು ಇದೆ ಅಂತೆ ಇಲ್ಲಿ. ಮತ್ತು ನೀವಿಲ್ಲಿ 1000 ಕಂಬಗಳ ಮಂಟಪ ನೋಡ್ಬೋದು. ಆದರೆ ಇಲ್ಲಿ ಒಳಗೆ ಅಲೋ ಇಲ್ಲ ಈಗ. ಇಲ್ಲಿ ನೋಡ್ಬೋದು ಇದ್ರ ಒಳಗಡೆ ಟೋಟಲ್ 1000 ಕಂಬಗಳು ಇದೆ ಅಂತೆ. ಅಷ್ಟು ದೊಡ್ಡ ಮಂಟಪ ಅದು. ಮತ್ತು ಈ ಮೇನ್ ರಾಜಗೋಪುರ ನೋಡಿ ಎಷ್ಟು ಎತ್ತರವಾಗಿದೆ. ತಲೆ ಎತ್ತಿ ನೋಡ್ಬೇಕು ಆ ಥರ ಇದೆ. ಸೊ ನಾನೀಗ ರಾಜಗೋಪುರದಿಂದ ಎಕ್ಸಿಟ್ ಆಗಿದ್ದೀನಿ. ನೋಡಿ ಎಷ್ಟು ದೊಡ್ಡದಿದೆ. ಸೊ ನಾನೀಗ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದೀನಿ. ಇಲ್ಲಿ ಹೊರಗಡೆ ಹೋಗ್ತಾ ನಡ್ಕೊತ ಶಾಪಿಂಗ್ ಮಾಡ್ಕೊತ ಹೋಗ್ಬೋದು. ಇಲ್ಲಂತೂ ಬೇಜಾನ್ ಅಂಗಡಿಗಳಿದೆ. ಸಣ್ಣ ಮಕ್ಕಳಿಗಂತೂ ಇಲ್ಲಿ ಜಾತ್ರೆನೇ ಅಂತ ಹೇಳ್ಬೋದು, ಅಷ್ಟು ಅಂಗಡಿಗಳಿದೆ.
முதல் 1000 ரூபாய் வரையிலான வீட்டுபயோக பொருட்கள் விற்பனைக்குள்ளது. ಇಲ್ಲಿಂದ ಈಗ ಮಧ್ಯಾಹ್ನ ಊಟ ಮಾಡೋಕ್ಕಂತೇಳಿ ಒಂದು ಹೋಟ್ಲಿಗೆ ಬಂದಿದ್ದೀನಿ. ಸೊ ಈಗ ಸೌತ್ ಮೀಲ್ಸ್ ತಗೊಂಡಿದ್ದೀನಿ. ಬನ್ನಿ ಏನೇನಿದೆ ಅಂತ ನೋಡೋಣ. ಇಲ್ಲಿ ಏನೇನಿದೆ ಅಂದರೆ ಪಲ್ಯ ಇದೆ, ಇದು ಒಂಥರ ಪಲ್ಯ, ಇದು ರಸಮ್ಮು, ಸಾಂಬಾರು, ಇದು ಒಂಥರ ಸಾಂಬಾರು, ಮೊಸರು, ಅನ್ನ, ಉಪ್ಪಿನಕಾಯಿ, ಮತ್ತು ಇಲ್ಲಿ ಪಾಯಸ. ಸೊ ಇದು ಸೌತ್ ಇಂಡಿಯನ್ ಮೀಲ್ಸ್. ಸೊ ಈಗ ಊಟ ಮುಗಿಸ್ಕೊಂಡು ಇಲ್ಲಿಂದ ಹಿಂಗೆ ಸ್ಕಂದ ಆಶ್ರಮಕ್ಕೆ ಹೋಗ್ತಿದ್ದೀವಿ. ಮತ್ತು ಅಲ್ಲಿ ವಿರೂಪಾಕ್ಷ ಕೇವ್ ಕೂಡ ಇದೆ ಅಂತೆ. ಸೊ ಇಲ್ಲಿಂದ ಒಂದು 500 ಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಬನ್ನಿ ನೋಡೋಣ ಯಾವ ಥರ ಅಲ್ಲಿ ಏನಿರುತ್ತೆ ಅಂತ. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ skydays.com ವೆಬ್ಸೈಟ್ ವಿಸಿಟ್ ಮಾಡಿ ನೀವು ಎಲ್ಲಿಗೆ ಮತ್ತು ಎಷ್ಟು ದಿವಸ ಹೋಗ್ಬೇಕಂತ ಹೇಳಿದರೆ ಸಾಕು. ನಾವು ನಿಮ್ಮ ಸಂಪೂರ್ಣ ಟ್ರಾವೆಲ್ ಪ್ಲ್ಯಾನ್ ಮತ್ತು ಟ್ರಾನ್ಸ್ಪೋರ್ಟ್ನ ನೋಡಿಕೊಳ್ತೀವಿ. ಮತ್ತು ಇನ್ಯಾಕ್ಟೆಡ್ ಪ್ಲ್ಯಾನ್ ಮಾಡೋ ಸ್ಟಾಪ್ ಮಾಡಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿ, ಮಿಕ್ಕಿದೆಲ್ಲ ಸ್ಕೈಡೇಸ್ ನೋಡಿಕೊಳ್ಳುತ್ತೆ. ಇಲ್ಲಿ ಹೋಗ್ತಾ ದಾರಿಲಿ ಒಂದು ಸಣ್ಣ ದೇವಿಯ ಗುಡಿ ಇದೆ. ಮತ್ತು ಹಂಗೆ ಮೇಲೆ ಆಶ್ರಮ ನೋಡ್ಕೊಂಡು ಮೇಲೆ ವ್ಯೂ ಪಾಯಿಂಟ್ ಕೂಡ ಆಪ್ಷನ್ ಇದೆ ಅಂತೆ ನೋಡೋಕ್ಕೆ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ನೋಡಿ ಇಲ್ಲಿ ಯಾವುದೋ ಒಂದು ಆಶ್ರಮ ಇದೆ ಅಂತೆ. ಹತ್ತಕ್ಕೆ ಆಗ್ತಿಲ್ಲ, ಅಷ್ಟು ಆಯಾಸ ಆಗ್ತಿದೆ. ಫುಲ್ಲು ಬೆಟ್ಟ ಸ್ಟ್ರೇಟ್ ಆಗಿದೆ. ನಾನಿಲ್ಲಿ ಮ್ಯಾಪಲ್ಲಿ ನೋಡಿರೋ ಪ್ರಕಾರ ಇಲ್ಲಿ ಒಂದು 700 ಮೀಟರ್ಲಿ ರಮಣ ಮಹರ್ಷಿ ಆಶ್ರಮ ಇದೆ ಮತ್ತು ವಿರೂಪಾಕ್ಷ ಕೇವ್ ಇದೆ ಅಂತ ತೋರಿಸಿತ್ತು. ಆದರೆ 700 ಮೀಟ್ರ್ಕಿಂತ ಜಾಸ್ತಿನೇ ಬಂದಿದ್ದೀನಿ. ಇಲ್ಲಿ ಏನೇನೋ ಇದೆ, ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಏನೇನೋ ಆಶ್ರಮ ಇದೆ, ಪೂಜೆಗಳೆಲ್ಲ ಏನೇನೋ ಮಾಡ್ತಾಯಿದ್ದಾರೆ. ಅಲ್ಲೊಂದಲ್ಲಿ ಒಂದೊಂದು ಸಣ್ಣ ಗುಡಿಗಳಿದ್ದಾವೆ. ಮತ್ತು ಇಲ್ಲೊಂದೇನೋ ಕೊಳೆ ಥರ ಇದೆ ನೋಡಿ. ನಾನೀಗ ಇಲ್ಲಿ ನಡ್ಕೊಂಡು ಹೋಗ್ತಿರೋದು ಫುಲ್ಲು ಕಾಡೊಳಗೆ ಮತ್ತು ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಹೀಗೆ ಒಂದು ಸ್ವಲ್ಪ ನಡ್ಕೊಂಡು ಹೋದರೆ ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ. ಅಲ್ಲಿಂದ ನೋಡಿದರೆ ಇಡೀ ದೇವಸ್ಥಾನ ಒಂದು ಲೇಔಟ್ ಥರ ಕಾಣಿಸುತ್ತೆ ಅಂತೆ. ಸೊ ಬನ್ನಿ ನೋಡೋಣ ಅಲ್ಲಿಂದ ಯಾವ ಥರ ಕಾಣಿಸುತ್ತೆ ದೇವಸ್ಥಾನ ಅಂತ. ಮತ್ತು ಇಲ್ಲಿ ಕಲ್ಲುಗಳ ಮೇಲೆ ಮಾರ್ಕಿಂಗ್ಸ್ ನೋಡ್ಬೋದು. ಎಲ್ಲ ಕಡೆ ಈ ಥರ ಹಾಕಿದ್ದಾರೆ, ಹೆಂಗೆ ಹೋಗಬೇಕು, ಎಕ್ಸಿಟ್ ಹೆಂಗೆ, ಎಂಟ್ರಿ ಹೆಂಗೆ ಅಂತ. ಇಷ್ಟೊತ್ತು ಎಲ್ಲೋ ಬಂದುಬಿಟ್ಟಿದ್ದೀನಲ್ಲ ಅಂತ ಒಂದು ಸ್ವಲ್ಪ ಭಯ ಇತ್ತು. ಆದರೆ ಇಲ್ಲಿ ಸ್ವಲ್ಪ ಈಗ ಜನ ಮತ್ತು ಟೂರಿಸ್ಟ್ಗಳನ್ನ ನೋಡ್ತಾ ಇದ್ದರೆ ಸ್ವಲ್ಪ ಧೈರ್ಯ ಬರ್ತಿದೆ ಮೇಲೆ ಹೋಗೋಕ್ಕೆ. ಇಷ್ಟು ದೂರ ಇರುತ್ತಂತ ಗೊತ್ತಿರಲಿಲ್ಲ. ಬರೋದು ಬಂದುಬಿಟ್ಟಿದ್ದೀವಿ. ಇದು ಒಂಥರ ಮಿನಿ ಟ್ರಕ್ಕಿಂಗ್ ಥರನೇ ಅಂತ ಹೇಳ್ಬೋದು. ಊಟ ಮಾಡಿದ್ದೆಲ್ಲ ಇಲ್ಲೇ ಕರಗೋಗ್ತೈತೆ. ಫುಲ್ ಇದೇ ಥರ ಕಲ್ಲಿನ ಮೆಟ್ಲುಗಳ ಮೇಲೇ ನಡ್ಕೊಂಡು ಹೋಗ್ಬೇಕು. ಮತ್ತು ಇಲ್ಲಿ ತುಂಬ ಫಾರಿನ್ ವಿಸಿಟರ್ಸ್ ಕೂಡ ಬಂದಿದ್ದಾರೆ, ನೀವೆಲ್ಲಿ ನೋಡ್ಬೋದು ನೋಡಿ. ಇನ್ನು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾವೀಗ. ಇಲ್ಲೊಂದಿಷ್ಟು ಕ್ಯಾಕ್ಟಸ್ ಗಿಡಗಳಿದಾವೆ ನೋಡಿ. ಕನ್ನಡದಲ್ಲಿ ಇದನ್ನ ಪಾಪಸ್ ಕಡ್ಲಿ ಅಂತಾರೆ. ತುಂಬ ದಿನ ಆಗಿತ್ತು ನೋಡ್ದೆ. ಸೊ ಬನ್ನಿ ಈಗ ವ್ಯೂ ಪಾಯಿಂಟ್ ಬಂದಿದೆ, ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ತುಂಬ ಜನಕ್ಕೆ ಲೊಕೇಶನ್ ಗೊತ್ತಿಲ್ಲ. ಅರುಣಾಚಲಂ ದೇವಸ್ಥಾನ ನೋಡಿ ವಾಪಸ್ ಹೋಗ್ಬಿಡ್ತಾರೆ. ಸೊ ಇಲ್ಲಿ ಬಂದರೆ ಒಂಥರ ಮಿನಿ ಟ್ರಕ್ಕಿಂಗ್ ಮಾಡ್ದಂಗೆ ಆಗುತ್ತೆ. ತುಂಬ ಜನಕ್ಕೆ ಈ ಸೀಕ್ರೆಟ್ ವ್ಯೂ ಪಾಯಿಂಟ್ ಗೊತ್ತಿಲ್ಲ ನೋಡಿ. ಇದು ತಿರುವಣ್ಣಾಮಲೈ ಸಿಟಿ ಕಾಣಿಸ್ತಿದೆ. ಸೊ ಫೈನಲಿ ಈಗ ವ್ಯೂ ಪಾಯಿಂಟ್ ಹತ್ರ ರೀಚ್ ಆಗಿದ್ದೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ. ಇಡೀ ಫುಲ್ ಸಿಟಿ ಕಾಣಿಸ್ತಿದೆ ನೋಡಿ. ಮತ್ತು ನಾನು ತಿರುವಣ್ಣಾಮಲೈನ ಸಣ್ಣ ಸಿಟಿ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ದೊಡ್ಡ ಸಿಟಿ ಅಂತ ಗೊತ್ತಿರಲಿಲ್ಲ. ಈಗ ಇಲ್ಲಿಂದ ನೋಡಿದ ಮೇಲೆ ಗೊತ್ತಾಗ್ತಿದೆ ಎಷ್ಟು ದೊಡ್ಡ ಸಿಟಿ ಅಂತ. ಸೊ ಈ ವ್ಯೂ ಪಾಯಿಂಟಿಗೆ ಬರೋದಕ್ಕೆ ತುಂಬಾ ಕಷ್ಟಪಡಬೇಕಾಯ್ತು. ಸೊ ಬನ್ನಿ ಈಗ ದೇವಸ್ಥಾನನ ಝೂಮ್ ಹಾಕಿ ಇಲ್ಲಿಂದ ನೀಟಾಗಿ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ ನೋಡಿ. ಕರೆಕ್ಟಾಗಿ ಲೇಔಟ್ ಡಿಸೈನಲ್ಲೇ ಇದೆ ನೋಡಿ. ಸುತ್ತ 4 ಗೋಪುರಗಳು ಎಷ್ಟು ದೊಡ್ಡದಾಗಿದೆ, ಎಷ್ಟು ಪರ್ಫೆಕ್ಟ್ ಸ್ಕ್ವೇರ್ ಶೇಪಲ್ಲಿದೆ ನೋಡಿ. ಒಂಚೂರು ಹೆಚ್ಚು ಕಮ್ಮಿ ಇಲ್ಲ ಇಲ್ಲಿಂದ ನೋಡಿದರೆ. ಮತ್ತು ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲಿರೋ ಆಗಿನ ಕಾಲದ ಆರ್ಕಿಟೆಕ್ಚರ್ ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು.
ಫೈನಲಿ ಇಂಥ ಅದ್ಭುತವಾದ ವ್ಯೂ ಪಾಯಿಂಟ್ ನೋಡಿದ್ದಕ್ಕೂ ಇಷ್ಟು ಮೇಲಿಂದ ಹತ್ತಿ ಬಂದು ಸಾರ್ಥಕ ಆಯಿತು. ಮತ್ತು ನೀವೇನಾದರೂ ತಿರುವಣ್ಣಾಮಲೆಗೆ ಬಂದರೆ ಇಲ್ಲಿಗೆ ವ್ಯೂ ಪಾಯಿಂಟಿಗೆ ಬರ್ಬೇಕು ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲಿ ವಿಸಿಟ್ ಮಾಡ್ಬೋದು. ಮತ್ತು ನಾನು ನಿಮಗೆ ಸ್ಕಂದಾಶ್ರಮ ಅಂತ ಹೇಳಿದ್ನಲ್ಲ, ಅದು ಈ ಕಾಂಪೌಂಡ್ ಒಳಗಿದೆ, ಆದರೆ ಸದ್ಯಕ್ಕೆ ಈಗ ಕ್ಲೋಸ್ ಆಗಿದೆ. ಮತ್ತು ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಜನ ಫಾರಿನರ್ಸು ಇಲ್ಲಿ ಸೈಲೆಂಟಾಗಿ ಧ್ಯಾನ ಮಾಡ್ತಿದ್ದಾರೆ. ಯಾಕೋ ಗೊತ್ತಿಲ್ಲ, ಎಲ್ಲರೂ ಅಲ್ಲಿ ಫಾರಿನರ್ಸ್ ಕೂಡ ನೋಡಿ ಎಷ್ಟು ಡೆಡಿಕೇಶನ್ ಆಗಿ ಧ್ಯಾನ ಮಾಡ್ತಿದ್ದಾರೆ ಅಂತ. ಆದರೆ ಇಲ್ಲಷ್ಟು ಜನ ರೀಲ್ಸ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿಂದ ಇಳಿಯುವಾಗ ಇಲ್ಲಿ ಒಂದು ವಿರೂಪಾಕ್ಷ ಕೇವ್ ಅಂತೇಳಿ ಒಂದು ಮಾರ್ಕ್ ಹಾಕಿದ್ದಾರೆ ನೋಡಿ. ಆದರೆ ಈ ವಿರೂಪಾಕ್ಷ ಕೇವ್ ಕೂಡ ಕ್ಲೋಸ್ ಆಗಿದೆ. ಮತ್ತು ಇಲ್ಲಿ ಎಷ್ಟೊಂದು ಜನ ಸ್ವಾಮೀಜಿಗಳು ಇಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತಿಲ್ಲೇನೋ ಶಿವನಾರಾಯಣ ಸ್ವಾಮಿ ಸೋಲ್ ಎನರ್ಜಿ ಸೆಂಟರ್ ಅಂತ ಇದೆ. ಸೊ ಇದೇನೋ ಗೊತ್ತಿಲ್ಲ, ಬನ್ನಿ ನೋಡೋಣ ಏನಿದೆ ಅಂತ. ನೋಡಿ, ಅಯ್ಯ ಮೌನ ಗುರು ಶಿವ ನಾರಾಯಣ ಸ್ವಾಮಿ ಮೆಡಿಟೇಷನ್ ಸೋಲ್ ಎನರ್ಜಿ ಪ್ಲೇಸ್ ಅಂತೆ. ಸೊ ಬನ್ನಿ ಏನಿದೆ ಅಂತ ನೋಡೋಣ. ಪ್ಲೀಸ್ ಮೇಂಟೈನ್ ಸೈಲೆನ್ಸ್. ಸೊ ಮತ್ತು ನೀವು ಅಲ್ಲಿ ಬೆಟ್ಟ ನೋಡ್ತಿದ್ದೀರಲ್ಲ, ಅದೇ ಅರುಣಾಚಲಂ ಬೆಟ್ಟ. ನಾವು ಅಲ್ಲಿಂದನೇ ಈಗ ವ್ಯೂ ಪಾಯಿಂಟ್ ನೋಡಿದ್ದು. ಸೊ ಅಲ್ಲಿಂದ ನೋಡಿಕೊಂಡು ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ಮತ್ತು ವರ್ಷ ಶಬರಿಮಲೆಯಲ್ಲಿ ಯಾವ ಥರ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನಡೆಯುತ್ತಲ್ಲ, ಅದೇ ಥರ ಇಲ್ಲೂ ಕೂಡ ನಡೆಯುತ್ತಂತೆ ಈ ಬೆಟ್ಟದ ಮೇಲೆ. ಸೊ ಇಷ್ಟೊತ್ತು ಟ್ರೆಕ್ಕಿಂಗ್ ಮಾಡಿದ್ದಾಯಿತು. ಈಗ ಸಿಟಿ ರೌಂಡ್ಸ್ ಹೋಗೋಣ. ಸಿಟಿಯಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಡೀಟೇಲಾಗಿ ನೋಡೋಣ. ಈಗ ಸಮಯ ಸಂಜೆ 6 ಗಂಟೆ ಆಗಿದೆ. ನೀವಿಲ್ಲಿ ನೋಡ್ಬೋದು ಗೋಪುರಾಗೆಲ್ಲ ಲೈಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮತ್ತು ಇಲ್ಲಿ ತುಂಬ ಜನ 8 ಥರದ ಅಷ್ಟಲಿಂಗಗಳನ್ನ ನೋಡೋಕ್ಕೆ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಗೆ ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ಹೋಗ್ತಾರೆ. ಯಾಕಂದರೆ ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ. ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಜನ ಬರೀಗಾಲಲ್ಲಿ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹೋಗ್ತಾ ಇದ್ದಾರೆ. ನನಗೆ ಟ್ರೆಕ್ಕಿಂಗ್ ಮಾಡಿ ಸುಸ್ತಾಗಿತ್ತು, ಹಾಗಾಗಿ ಆಟೋದವ್ರನ್ನ ಕೇಳಿದೆ. ಅವರು ಒಬ್ಬರಿಗೆ 1000 ರೂಪಾಯಿ ಅಂದರು. ಸೊ ಹಾಗಾಗಿ ನಾನು ಹೋಗಲಿಲ್ಲ. ಮತ್ತು ಇಲ್ಲೇ ಒಂದು ಅಂಗಡೀಲಿ ಜ್ಯೂಸ್ ಕುಡಿದು ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಮತ್ತು ಇಲ್ಲಂತೂ ಎಲ್ಲಿ ನೋಡಿದರೂ ಬಟ್ಟೆ ಅಂಗಡಿಗಳೇ ಕಾಣಿಸುತ್ತೆ ನಿಮಗೆ. ನೋಡಿ ಎಷ್ಟು ಬಟ್ಟೆ ಅಂಗಡಿಗಳಿದ್ದಾವೆ. ಪ್ರತಿ ಹೆಜ್ಜೆಗೂ ಬಟ್ಟೆ ಅಂಗಡಿಗಳು ಸಿಗುತ್ತೆ ನಿಮಗೆ, ಅಷ್ಟು ಬಟ್ಟೆ ಅಂಗಡಿಗಳಿದ್ದಾವೆ ಇಲ್ಲಿ. ನೋಡಿ ಇಲ್ಲಿ ಎಷ್ಟು ಅಂಗಡಿಗಳಿದ್ದಾವೆ. ಚಾಟ್ಸ್ ಅಂಗಡಿ, ಮತ್ತು ಬಟ್ಟೆ ಅಂಗಡಿ, ಬ್ಯಾಗ್ಗಳ ಅಂಗಡಿ, ಮತ್ತು ವಾಚ್ ಅಂಗಡಿ, ಎಷ್ಟು ಥರ ಅಂಗಡಿಗಳಿದ್ದಾವೆ. ಮತ್ತು ಈ ರೋಡ್ ನೋಡಿ ಎಷ್ಟು ಅಗಲವಾಗಿದೆ. ಮತ್ತು ಇಲ್ಲಿರೋ ಆಟೋಗಳು ತುಂಬಾ ಸೌಂಡ್ ಮಾಡ್ತವೆ. ನಮ್ಮ ಸೈಡಲ್ಲಿರೋ ಥರ ಆಟೋಗಳು ಇಲ್ಲಿಲ್ಲ. ಮತ್ತು ನಾನು ಹಿಂದ್ಗಡೆ ಒಂದು ಬೋರ್ಡ್ ನೋಡ್ಬೋದು ನೀವು. ಅದೇನಂದರೆ ಈ ಅಂಗಡಿ ಮುಂದೆ ಇದೆ ನೋಡಿ. ಸೊ ಕೇವಲ 4,500ಕ್ಕೆ 19 ಇಂಚ್ LED TV ಸಿಗುತ್ತಂತೆ. ಮತ್ತು 15,500ಕ್ಕೆ 46 ಇಂಚ್ LED TV ಸಿಗುತ್ತಂತೆ. ತುಂಬ ಕಡೆ ಈ ಥರ ಬೋರ್ಡ್ಗಳಿದೆ, ಕಮ್ಮಿ ರೇಟಿಗೆ TV ಸಿಗುತ್ತಂತೆ. ಸೊ ಇದಾಗಿತ್ತು ನನ್ನ ತಿರುವಣ್ಣಾಮಲೈನ ವ್ಲಾಗ್. ಇಲ್ಲಿಂದ ನಾನೀಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ನೆಕ್ಸ್ಟ್ ವೆಲ್ಲೂರ್ಗೆ ಹೋಗ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತು ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವೆಲ್ಲೂರಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.